ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸುಖದೇವಾನಂದ ಚೌತ್ರಿಮಠ್, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿ, ತಾಲೂಕು ಬೈಲುಂಗಲ್. BA BSW 1ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಸಾಹಿತ್ಯ ಸಂಪ್ರತಿ 1. ಇದರಲ್ಲಿ ಘಟಕ 1 ನಾಡು ನುಡಿ ಪ್ರಜ್ಞೆ. ಈ ವಿಭಾಗದಲ್ಲಿ ಅಧ್ಯಾಯ 1 ಕನ್ನಡಿಗರ ಗುಣಸ್ವಭಾವ. ಬರೆದವರು ಶ್ರೀ ವಿಜಯ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕನುಸಾರವಾಗಿ ಇದನ್ನು ಸಿದ್ಧಪಡಿಸಲಾಗಿದೆ. ಮೊದಲಿಗೆ ಕವಿ ಪರಿಚಯ. ಕವಿ ಶ್ರೀ ವಿಜಯ ಕ್ರಿಸ್ತಶಕ 814ರಿಂದ 877 ಮಧ್ಯದಲ್ಲಿ ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದನು. ಈತನ ಕೃತಿ ಕವಿರಾಜಮಾರ್ಗ. ಕವಿರಾಜಮಾರ್ಗ ಕೃತಿಗೆ ಒಂದು ಆಕರ ಗ್ರಂಥವಿತ್ತು. ಕಾವ್ಯಮೀಮಾಂಸಕಾರನಾಗಿರ್ತಕ್ಕಂತಹ ದಂಡಿಯ ಕಾವ್ಯಾದರ್ಶ ಎಂಬ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಕವಿರಾಜಮಾರ್ಗ ಕೃತಿಯನ್ನು ರಚಿಸಿದ್ದಾನೆ. ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ. ಕವಿರಾಜಮಾರ್ಗ ಅಂತಕ್ಕಂಥದ್ದು ಕನ್ನಡದ ಮೊದಲ ಉಪಲಬ್ಧ ಕೃತಿ. ಹಾಗೆ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ. ಲಕ್ಷಣಗಳ ಕುರಿತು ಹೇಳ್ತದೆ. ಲಕ್ಷಣಶಾಸ್ತ್ರ ಗ್ರಂಥ ಇದು. ಕವಿರಾಜಮಾರ್ಗದಲ್ಲಿ ಒಟ್ಟು 3 ಪರಿಚ್ಛೇದಗಳಿವೆ. ಪರಿಚ್ಛೇದ ಅಂತಂದರೆ ಭಾಗ ಅಥವಾ ವಿಭಾಗ ಅಂತ ಅಥವಾ ಪ್ರಕರಣ ಅಂತ ಅರ್ಥವನ್ನು ಕೊಡುತ್ತದೆ. ದೋಷಾನುವರ್ಣನ ಅಲಂಕಾರ, ಶಬ್ದಾಲಂಕಾರ ವರ್ಣನ ನಿರ್ಣಯ, ಅರ್ಥಾಲಂಕಾರ ವರ್ಣನ ನಿರ್ಣಯ ಎಂಬ 3 ಪರಿಚ್ಛೇದಗಳನ್ನು ಕವಿರಾಜಮಾರ್ಗದಲ್ಲಿ ನಾವು ನೋಡ್ತೀವಿ. ಕವಿರಾಜಮಾರ್ಗಕಾರ ಅಂತಕ್ಕಂಥವ ಶ್ರೀ ವಿಜಯ ಕವಿರಾಜಮಾರ್ಗವನ್ನು ಬರೆದವನು. ಈತನ ಕಾಲ ಕ್ರಿಸ್ತಶಕ 814ರಿಂದ 877 ಮಧ್ಯ. ಈತ ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದನು. ಈತ ಕವಿರಾಜಮಾರ್ಗ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಆ ಕವಿರಾಜಮಾರ್ಗ ಕೃತಿಗೆ ಆಕರ ಗ್ರಂಥ, ಅದಕ್ಕೆ ಆಧಾರ ಗ್ರಂಥವಾಗಿ ದಂಡಿಯ ಕಾವ್ಯಾದರ್ಶವನ್ನು ಇಟ್ಟುಕೊಂಡು ಬರೆದಿದ್ದಾನೆ. ಇದು ಕನ್ನಡದ ಮೊದಲ ಉಪಲಬ್ಧ ಕೃತಿ, ಕನ್ನಡದ ಮೊಟ್ಟಮೊದಲ ಲಾಕ್ಷಣಿಕ ಗ್ರಂಥವೂ ಹೌದು. ಒಟ್ಟು 3 ಪರಿಚ್ಛೇದಗಳಿವೆ. ಅದರಲ್ಲಿ ಮೊದಲನೇದ್ದು ದೋಷಾನುವರ್ಣನ ನಿರ್ಣಯ, ಎರಡನೇದ್ದು ಶಬ್ದಾಲಂಕಾರ ವರ್ಣನ ನಿರ್ಣಯ ಮತ್ತು ಅರ್ಥಾಲಂಕಾರ ವರ್ಣನ ನಿರ್ಣಯ ಎಂಬ 3 ಪರಿಚ್ಛೇದಗಳಿವೆ. ಈ ಕವಿರಾಜಮಾರ್ಗ ಕೃತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ, ಕನ್ನಡಿಗರ ಗುಣಸ್ವಭಾವ, ಕಾವ್ಯದೋಷ, ಕಾವ್ಯ ಲಕ್ಷಣಗಳ ಕುರಿತು ಹಾಗೂ ಶಬ್ದಾಲಂಕಾರ, ಅರ್ಥಾಲಂಕಾರಗಳ ಕುರಿತು ವಿವರಣೆಯನ್ನು ಈ ಕೃತಿಯು ಒಳಗೊಂಡಿದೆ. ನೆಕ್ಸ್ಟ್ ನಾವು ಈ ಕವಿರಾಜಮಾರ್ಗದಲ್ಲಿ ಆಯ್ದುಕೊಂಡಿರ್ತಕ್ಕಂಥ ಈ ಪದ್ಯ ಭಾಗ ಕನ್ನಡಿಗರ ಗುಣಸ್ವಭಾವ, ಇದರ ಕಾವ್ಯದ ಆಶಯವನ್ನು ನೋಡಿದಾಗ ಇದನ್ನು ಯಾಕೆ ಇಲ್ಲಿ ನಮಗೆ ಪಠ್ಯಕ್ಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಇದು ಕನ್ನಡ ನಾಡಿನ ಕುರಿತಾಗಿ, ಇಲ್ಲಿನ ಸಂಸ್ಕೃತಿ, ಜನರ ನಡೆನುಡಿಗಳ ಕುರಿತಾಗಿ
ಸುಂದರವಾಗಿರ್ತಕ್ಕಂಥ ವರ್ಣನೆ ಒಳಗೊಂಡಿರ್ತಕ್ಕಂಥ ಮತ್ತು ವಾಸ್ತವವನ್ನು ಒಳಗೊಂಡಿರ್ತಕ್ಕಂಥ ಕೃತಿಯಾಗಿದೆ. ಆದ್ದರಿಂದ ಕನ್ನಡ ನಾಡು ನುಡಿ ಅಂತಕ್ಕಂಥದ್ದು ಚೆನ್ನ. ಆ ತಾಯಿ ಮಕ್ಕಳಾಗಿರ್ತಕ್ಕಂಥ ನಾವು ಕನ್ನಡವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಹೀಗಾಗಿ ಈ ಕಾವ್ಯದ ಆಶಯ ಕನ್ನಡ ನಾಡಿನ ವಿಸ್ತಾರತೆ, ಕನ್ನಡಿಗರ ಗುಣ ಸ್ವಭಾವವನ್ನು ಅರಿತುಕೊಳ್ಳುವುದಾಗಿದೆ. ಶ್ರೀ ವಿಜಯನ ಕಾಲದ ಕರುನಾಡು ಅವತ್ತಿನ ಸಂದರ್ಭದಲ್ಲಿ ದಕ್ಷಿಣದ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ವ್ಯಾಪಿಸಿತ್ತು ಅಂತಕ್ಕಂಥದ್ದು ತಿಳಿದು ಬರ್ತದೆ. ಹಾಗೆ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ ಈ ನಡುವಣ ನಾಡು ತಿರುಳುಗನ್ನಡ ನಾಡು ಎಂದು ಶ್ರೀ ವಿಜಯ ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಈ ನಾಡಿನ ಜನರು ಮಾತುಗಳನ್ನು ಅಥವಾ ಪದಗಳನ್ನು ಅರಿತು ಮಾತನಾಡ್ತಿದ್ದರು. ವಿದ್ಯಾಭ್ಯಾಸ ಹೊಂದಿಲ್ಲದಿದ್ದರೂ ಕಾವ್ಯ ರಚನೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದರು, ಚೆಲುವರಾಗಿದ್ದರು, ಜಾಣರಾಗಿದ್ದರು, ವಿವೇಕಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಈ ಕಾವ್ಯದ ಮೂಲಕ ನಾವು ತಿಳಿದುಕೊಳ್ತೇವೆ. ಪ್ರಸ್ತುತ ಪದ್ಯವನ್ನು ವಿ ಸೀತಾರಾಮಯ್ಯನವರು ಸಂಪಾದಿಸಿರುವ ಕವಿರಾಜ ಮಾರ್ಗ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಪದ್ಯ ಭಾಗವನ್ನು ವಿ ಸೀತಾರಾಮಯ್ಯನವರು ಸಂಪಾದಿಸಿರುವ ಕವಿರಾಜ ಮಾರ್ಗಂ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಹಂಗಾರ ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಒಂದೊಂದು ಪದ್ಯವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಅದನ್ನು ತಿಳಿದುಕೊಳ್ತಾ ಹೋಗೋಣ ಅಂತ. ಅಧ್ಯಾಯ 1 ಕನ್ನಡಿಗರ ಗುಣ ಸ್ವಭಾವ. ಬರೆದವರು ಶ್ರೀ ವಿಜಯ. ಕಾವೇರಿಯಿಂದಮ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ. ಕಾವೇರಿಯಿಂದಮ ಗೋದಾವರಿ ವರಮಿರ್ಪ. ಇಲ್ಲಿ ಹೇಳ್ತಾನೆ, ಕಾವೇರಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಏನಿತ್ತಲ್ಲ ಆ ಪ್ರದೇಶ, ನಾಡದ ಅಂದ್ರೆ ಆ ಪ್ರದೇಶ, ಕನ್ನಡದಲ್ಲಿ ಅಂದ್ರೆ ಭಾವಿಸಿದ ಜನಪದಂ. ಅಲ್ಲಿ ಜನಪದ ಅಂದ್ರೆ ಪ್ರದೇಶ ಅಂತ ಅರ್ಥ ಕೊಡ್ತದೆ. ನೀವು ಇವತ್ತಿನ ದಿನಗಳಲ್ಲಿ ನೋಡ್ಬೋದು, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಜನಪದ ಅಂತಕ್ಕಂಥ ಒಂದು ಜಿಲ್ಲೆ ಇದೆ. ಅಂದರೆ ಒಂದು ಪ್ರದೇಶವನ್ನು ಜನಪದ ಅಂತ ಕರಿತಿದ್ರು. ನಾವು ಋಗ್ವೇದದ ಕಾಲದಲ್ಲಿ ಕೂಡ ನೋಡ್ತೇವೆ. ಸರಿ, ಇಲ್ಲೇನು ಹೇಳ್ತಾನಂಗಾರ, ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೆ ಇರತಕ್ಕಂಥ ಏನೋ ಒಂದು ಪ್ರದೇಶ ಇತ್ತಲ್ಲ, ಆ ಪ್ರದೇಶ ವಸುಧಾವಳಯ. ವಸುಧಾ ಅಂದ್ರೆ ವಸುದೆ ಅಂತಂದ್ರೆ ಭೂಮಿ, ವಲಯ ಅಂತಂದ್ರೆ ಪ್ರದೇಶ, ವಿಲೀನ ವಿಷದ ವಿಷಯ ವಿಶೇಷಂ. ಈ ಒಂದು ಪ್ರದೇಶ ಏನೈತಲ್ಲ ವಿಶೇಷವಾಗಿತ್ತು, ಅದು ಕನ್ನಡ ನಾಡಾಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಕಾವೇರಿಯಿಂದ ಹಿಡಿದು ಗೋದಾವರಿವರೆಗೆ ನದಿವರೆಗೆ ಹಬ್ಬಿರ್ತಕ್ಕಂಥ ಏನು ಪ್ರದೇಶ ಇತ್ತಲ್ಲ, ಆ ಎರಡು ನದಿಗಳ ನಡುವಣ ಪ್ರದೇಶವು ಏನಪ್ಪ ಅಂತಂದ್ರೆ ಕನ್ನಡ ನಾಡಾಗಿತ್ತು. ಅದು ವಿಶೇಷವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು. ಆ ಒಂದು ವಸುಧಾವಲಯ ವಿಲೀನ ವಿಷಯದ ವಿಷಯ ವಿಶೇಷಂ ಅಂತಕ್ಕಂಥದ್ದನ್ನು ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಎರಡನೇ ಪದ್ಯದಲ್ಲಿ ನೋಡುವುದಾದರೆ, ಅದರೊಳಗಂ ಕಿಸುವಳಲ್ ಆ ವಿದಿತ ಮಹಾಕೋಪನ ನಗರದ ಆ ಪುಲಿಗೆರೆ ಯಾ ಸದಭಿಸ್ತುತಂ ಒಪ್ಪ
ಒಕ್ಕುಂದದ ನಡುವನ ನಾಡೆ ನಾಡೆ ಕನ್ನಡದ ತಿರುಳ್ ಅದರೊಳಗಂ ಕಿಸುವಳಲ್ ಆವಿದಿತ ಮಹಾಕೋಪನ ನಗರದ ಆ ಪುಲಿಗೆರೆಯ ಸದಬಿ ಸ್ತುತಂ ಒಪ್ಪ ಒಕ್ಕುಂದದ ನಡುವನ ನಾಡೆ ನಾಡೆ ಕನ್ನಡದ ತಿರುಳ್. ಇಲ್ಲಿ ಏನು ಹೇಳ್ತಾನಂತಂದ್ರೆ, ಅದರಲ್ಲಿ ಏನು ಕಾವೇರಿಯಿಂದ ಗೋದಾವರಿವರೆಗೆ ಏನು ಹಬ್ಬಿತ್ತಲ್ಲ ಕನ್ನಡ ನಾಡು, ಆ ನಾಡಿನಲ್ಲಿ ಕಿಸುವಳಲ್ ಅಂದರೆ ಇವತ್ತಿನ ಪಟ್ಟದಕಲ್ಲು, ಮೊದಲು ಅದನ್ನು ಕಿಸುವಳಲ್ ಅಂತ ಕರಿತಿದ್ರು, ಇವತ್ತು ಅದನ್ನು ಪಟ್ಟದಕಲ್ಲು ಅಂತ ನಾವು ಕರಿತೇವೆ. ಆ ಪಟ್ಟದಕಲ್ಲು ಮಹಾಕೊಪ್ಪನ ಅಂದರೆ ಇವತ್ತಿನ ಕೊಪ್ಪಳ ಜಿಲ್ಲೆ ಕೊಪ್ಪಳ, ಆಮೇಲೆ ನಗರದ ಪುಲಿಗೆರೆ ಅಂದ್ರೆ ಇವತ್ತಿನ ಲಕ್ಷ್ಮೇಶ್ವರ, ಒಪ್ಪ ಒಕ್ಕುಂದದ ಅಂದರೆ ಒಕ್ಕುಂದಗ ಅಂತಕ್ಕಂಥ ಗ್ರಾಮ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ, ಆಮೇಲೆ ಒಕ್ಕುಂದ, ಈ 4 ಪ್ರದೇಶಗಳ ನಡುವಿನ ಪ್ರದೇಶವು ನಾಡು ತಿರುಳುಗನ್ನಡ ನಾಡಾಗಿತ್ತು ಎಂದು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳ್ತಾನೆ. ಏನಪ್ಪ ಅಂತಂದರೆ, ಇಂಥ ತಿರುಳುಗನ್ನಡ ನಾಡಿನಿಂದ ನಾನು ಕೂಡ ಬಂದಿದ್ದೇನೆ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಒಕ್ಕುಂದದ ಪಕ್ಕದ ಊರಿನವನು ನಾನು, ಹೀಗಾಗಿ ಒಕ್ಕುಂದ ಅಂತಕ್ಕಂಥದ್ದು ಅಂದಿನ ಕಾಲದಲ್ಲಿ ತಿರುಳುಗನ್ನಡವನ್ನು ಮಾತನಾಡ್ತಕ್ಕಂಥ ನಾಡಾಗಿತ್ತು ಅನ್ನುವುದನ್ನು ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಹಾಗಾಗಿ ನಾವು ಕೂಡ ತಿರುಳುಗನ್ನಡ ನಾಡಿನವರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಹಂಗಾರೆ ಏನು ಹೇಳ್ತಾನೆ ಇಲ್ಲಿ ಅಂತಂದರೆ, ಈ ಕಾವೇರಿಯಿಂದ ಗೋದಾವರಿವರೆಗೆ ನದಿವರೆಗೆ ಹಬ್ಬಿರ್ತಕ್ಕಂಥ ಕನ್ನಡ ನಾಡಿನಲ್ಲಿ ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ ಮತ್ತು ಒಕ್ಕುಂದ ಈ 4 ಊರುಗಳ ಮಧ್ಯದ ನಾಡು ತಿರುಳುಗನ್ನಡ ನಾಡಾಗಿತ್ತು. ಅಲ್ಲಿನ ಜನ ತಿರುಳುಗನ್ನಡ ಭಾಷೆಯನ್ನು ಮಾತನಾಡುತ್ತಿದ್ದರು ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾನೆ. ಇನ್ನು ಮುಂದಿನದು 3ನೆಯ ಪದ್ಯ. ಪದನರಿದು ನುಡಿಯಲುಂ ನುಡಿದುದನ್ ಅರಿದ್ ಅರಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕೂರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಪದನರಿದು ನುಡಿಯಲುಂ ನುಡಿದುದನ್ ಅರಿದ್ ಅರಯುಲ್ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್. ಇಲ್ಲಿ ಹೇಳ್ತಾನೆ, ಪದವನ್ನು ಅರಿತು ನುಡಿತಿದ್ರು, ಅದರ ಜೊತೆಗೆ ಶಾಲೆಯನ್ನು ಅಥವಾ ವಿದ್ಯಾಭ್ಯಾಸವನ್ನು ಹೊಂದಿಲ್ಲದಿದ್ದರೂ ಕೂಡ ಅವರು ಚತುರರಾಗಿದ್ದರು. ಹಾಗೆ ಕಾವ್ಯವನ್ನು ರಚಿಸುವಲ್ಲಿ ಪರಿಣಿತಮತಿಗಳಾಗಿದ್ದರು. ಕಾವ್ಯಗಳನ್ನು ಪ್ರಯೋಗ ಮಾಡ್ತಿದ್ದರು. ಕಾವ್ಯವನ್ನು ರಚಿಸಿ ಅವುಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಿದ್ದರು. ಆದ್ದರಿಂದ ಕನ್ನಡ ನಾಡಿನ ಜನರು ವಿದ್ಯಾಭ್ಯಾಸ ಅಥವಾ ಶಾಲೆಯನ್ನು ಕಲಿತಿಲ್ಲವಾದರೂ ಕೂಡ ಕಾವ್ಯವನ್ನು ರಚಿಸುವಲ್ಲಿ ಅವರು ಪರಿಣಿತಮತಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಇನ್ನು 4ನೇ ಪದ್ಯ. ಕುರಿತವರಲ್ಲದೆ ಮತ್ತಂ ಪೆರರುಂ ತಮ್ ತಮ್ ನುಡಿಯೊಳ್ ಎಲ್ಲರ್ ಜಾನರ್ ಕಿರಿವಕ್ಕಳಂ ಮೂಗರ್ ಮರಿಪಲ್ಕರಿವರ್ ವಿವೇಕಮಂ ಮಾತುಗಳಂ. ಇಲ್ಲಿ ಹೇಳ್ತಾನೆ, ತಮ್ಮ ತಮ್ಮ ನುಡಿಗಳನ್ನು ಆಡುವುದರಲ್ಲಿ ಎಲ್ಲರೂ ಜಾನರಾಗಿದ್ದರು, ಜಾನತನವನ್ನು ಪ್ರದರ್ಶಿಸುತ್ತಿದ್ದರು. ತಮ್ಮ ಮಾತುಗಳನ್ನು ಆಡಬೇಕಾದರೆ ವಿಚಾರ ಮಾಡಿ ವಿವೇಕದಿಂದ ಆಡ್ತಿದ್ರು. ಸಣ್ಣ ಮಕ್ಕಳು ಕೂಡ, ಮೂಕರು ಕೂಡ
ಎದುರಿಗೆ ಮಾತನಾಡ್ತಕ್ಕಂತಹ ಸಂವಹನವನ್ನು ಗುರುತಿಸಿ ವಿವೇಕದಿಂದ ಆ ಮಾತುಗಳನ್ನು ಅರಿತುಕೊಂಡು ವಿವೇಕದಿಂದ ವರ್ತಿಸ್ತಿದ್ದರು, ವಿವೇಕಿಗಳಾಗಿದ್ದರು ಅಂತಕ್ಕಂಥದ್ದನ್ನು ಕವಿರಾಜ ಮಾರ್ಗಕಾರ ಇಲ್ಲಿ ಹೇಳಿದ್ದಾನೆ. ಹೀಗೆ ಕನ್ನಡಿಗರ ಗುಣ ಸ್ವಭಾವ ಕಾವ್ಯ ಭಾಗದ ಮೊದಲನೇ ಸೆಷನ್ನಲ್ಲಿ ನಾವು ಕವಿ ಪರಿಚಯ, ಕಾವ್ಯದ ಆಶಯ ಹಾಗೂ 4 ಪದ್ಯಗಳ ಕುರಿತು ಇವತ್ತಿನ ದಿನ ನೋಡಿದ್ವಿ. ಧನ್ಯವಾದಗಳು. ನಮಸ್ಕಾರ.